ಅಲ್ಲಿಂದ ನಾವು ಬಂದು ನೋಡ್ರಿ ನಾಷ್ಟ ಮಾಡತ್ತೀವಿ ನೋಡ್ರಿ. ಪಡ್ಡ ಮತ್ತು ರೈಸ್ ಹತ್ತಿ ಬಿಡ್ತೀರ ಅಂತ ಹೇಳ್ರಿ. ಈಗ ನಾವು ಲೋಡ್ ಮಾಡ್ಕೊಂಬಂದ್ರಿ. ಲೋಡ್ ಕಾಟ ಮಾಡ್ಸಕ್ಕೆ ಒಳ್ಳೆ ಚೂರಿ ಬರೀಗಿನ ನಮ್ಮ ಪಯಣ ಗೋವಾ ಕಡೆ. ಪಾಸ್ ಒಂದು ಜೆರಾಕ್ಸ್ ತಿಕ್ಕೋಬೇಕ್ರಿ ಎಲ್ಲಾರ ಅದಟ್ಟು ತಿಕ್ಕೊಂಡವ್ರು ಟೆನ್ಷನ್ ಖತಮ್ರಿ. ಹಂಗೆ ಮುಂದೆ ಬಂದು ಊಟಕ್ಕೆ ತಿರ್ವಿ ನೋಡ್ರಿ. ದಬ್ಬದಾಗ ಶಿವಣ್ಣ ಗಾಡಿ ಪಂಚರ್ ಆಗಿತ್ತು ರೀ. ಅವ್ನ ಸಂಬಂಧ ಅಪ್ಪ ಅಣ್ಣ ನಿಂತಾನ್ರಿ. ಇಲ್ಲಿ ಕುಂತ ಏನು ನೋಡ್ದ ಅಮ್ಮನಾಕ್ ಬಂದ್ರಿ ಎಂಟ್ರಿ ಮಾಡಿ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿದ್ಧಾರ್ಥ ವ್ಲಾಗ್ಸ್. ನಾನು ನಿಮ್ಮ ಸಿದ್ಧಾರ್ಥ ಸರ್. ನಾವು ಇವತ್ತು ಟಾಕೂರ್ ಪಾರ್ಕಿಂಗ್ದಾಗ ರೀ. ನಿನ್ನೇನು ಲೋಡಿಂಗ್ ಆಗಲಿಲ್ಲ ರೀ. ಗಾಡಿ ಬರೀ ನಿದ್ದಿನ ಮಾಡಿದವು ರೀ. ಇವತ್ತು ಏನಕ್ಕತ್ತಿ ನೋಡ್ಬೇಕ್ರಿ. ಬೆಳಿಗ್ಗೆ ಎದ್ದು ನಾಷ್ಟ ಹಾಕೊಂತೀವಿ ರೀ. ನಾಷ್ಟ ಮಾಡಿ ಬಂದ ಆಮೇಲೆ ಹಳೆ ನಮ್ಮನ್ನ ಅದಾರ ಒಟ್ಟಿಗೆ ಅದ್ರ ನೋಡ್ರಿ ಏನು ಮಾಡ್ತಾರೆ. ಒಟ್ಟು 15 ಗಾಡಿ ಬಿಡ್ತಂದಾರೆ. ನಿನ್ನೆ 15 ಬಿಟ್ಟಾರೆ, ಇವತ್ತು 15 ಬಿಡ್ಬೋದ್ರಿ. ನೋಡ್ರಿ ಅಲ್ಲಿಂದ ನಾವು ಬಂದು ನೋಡ್ರಿ ನಾಷ್ಟ ಮಾಡತ್ತೀವಿ ನೋಡ್ರಿ. ಪಡ್ಡ ಮತ್ತು ರೈಸ್ ತಿನ್ನತ್ತೀವಿ ರೀ. ನಾಷ್ಟ ಮಾಡ್ಕೊಂಡು ನಾವು ಬಂದೀವಿ ರೀ. ಗಾಡಿ ಆಗಿದ್ದೀವಿ ರೀ. ಈಗ ಲೋಡಿಂಗ್ ಏನೋ 1 ಗಂಟೆ ಮೇಲೆ ಅಂತ ಹೇಳ್ತಂದಾರೆ. ನೋಡ್ಬೇಕ್ರಿ ಏನು ಲೋಡಿಂಗ್ ಹಾಕಿಲ್ಲ ಅನ್ನೋದ. ಗಾಡಿ ಬಿಡ್ತೀರ ಅಂತ ಹೇಳ್ರಿ. ಈಗ ಬಿಟ್ರಿ 2 ಗಂಟೆಗೆ ಚೀಟಿ ಕೊಟ್ಟೆ ಹೊಂಟವ್ರಿ ಗಾಡಿ ಮುಂದೆ. ಅಷ್ಟು ಬಂದ್ರಿ ಅಂತ ನೋಡ್ರಿ. ಇಲ್ಲಿ ಪಾಳ್ಯಕ್ಕ ಬಿಡಾಕತ್ತೀರಿ ಗಾಡಿ ಒಳಗೆ ಲೋಡಿಂಗ್ಗೆ. ಗೇಟ ಎಂಟ್ರಿ ಆಗದವ್ರಿ. ಈಗ ಟಾಕೂರ ಮೈನ್ಸ್ ರೀ. ಸಾಲ್ಕ ನಮ್ಮನ್ನು 4 ಗಾಡಿ ಪಾಳ್ಯದವ್ರಿ. ಮಹಾಲಕ್ಷ್ಮಿ ರೀ. ಇಲ್ಲಿ ಏನೈತ್ರಿ, ಇಲ್ಲೊಂದು ಒಳಗೆ ಡಬ್ಬಿ ಐತ್ರಿ. ಅಲ್ಲಿ ಹಂಗೆ GSW ಒಳಗೆ ಇತ್ತಲ್ರಿ. ಟೈಪ್ ಇಲ್ಲಿಯೂ ಡಬ್ಬಿಯಾಗ ನಂಬರ್ ಗಾಡಿ ನಂಬರ್ ಎಂಟ್ರಿ ಮಾಡಿದ್ರಿ. ಹೋಗ್ಬೇಕು ಗೋವಾ. मोबाइल नंबर 819769 तनेश 36. ಆತ್ರಿ ಎಂಟ್ರಿ ಚೀಟಿ ಕೊಟ್ರಿ ಒಂದ. ಬಂದೀವಿ ರೀ. ಈ ಟೈಪ್ ಒಂದು ಚೀಟಿ ಇರ್ತೀರಿ ಒಳಗೆ ತೊಗೋಬೇಕ್ರಿ. ಇಲ್ಲಿ ಗಾಡಿ ನಂಬರ ಮತ್ತು ನಮ್ಮ ಮೊಬೈಲ್ ನಂಬರ್ ರೀ ಮತ್ತು ಟನ್ನೇಜ್ ಬರುತ್ತೆ 14 ರೀ. ಈ ಟೈಪ್ ಇರುತ್ತೆ ನೋಡ್ರಿ. ಕಾಟ ಮಾಡ್ಸ್ಕೊಂಡು ಬಂದೀವಿ ನೋಡ್ರಿ. ನಾವು ಹಳೆ ಹಚ್ಚಬೇಕ್ರಿ. ಇಲ್ಲಿ ಮುಂದೆ ನಿಂತತ್ತಲ್ರಿ, ಅದು ನಮ್ಮದು ಗಾಡಿ ರೀ. ಈ ಥರ ಆಯ್ತು ನೋಡ್ರಿ ಲೋಡಿಂಗ್ ಪೈಟ. ಲೋಡ್ ಮಾಡ್ಕೊಂಡು ಬಂದು ನೋಡ್ರಿ ನಮ್ಮ ಗಾಡಿ. ನಾವು ಲೋಡಿಂಗ್ ಮಾಡತ್ತವ್ರಿ ನಮ್ಮ ಗಾಡಿನೂ. ನಾವು ಲೋಡ್ ಮಾಡ್ಕೊಂಬಂದ್ರಿ. ಲೋಡ್ ಗಾಡಿ ಕಾಟ ಮಾಡ್ಸಕ್ಕೆ ಒಳ್ಳೆ ಚೂರಿ ಹಚ್ಕಡೆದವ್ರು ನಮ್ಮ ಗಾಡಿಯವ್ರ. ಎಂಟಿ ಗಾಡಿ ಕಾಟ ಮಾಡ್ಸ್ಕೊಂಬಂದು ಲೋಡ್ ಮಾಡಕ್ಕೆ ಪಾಳೆ ಹಚ್ಚಾರ್ರಿ. ಬಂದ್ರಿ ನಾವು ಲೋಡ್ ಗಾಡಿ ಕಾಟ ಮಾಡ್ಸಕ್ಕ. ಆ ಗಾಡಿಯಾಗ ನೆಕ್ಸ್ಟ್ ನಮ್ದು ಐತ್ರಿ ಪಾಳೆ. ಈಗ ಮಾಲ್ ಕಡಿಮೆ ಐತ್ರಿ ಆ ಗಾಡಿಯಾಗ. ಅದಕ್ಕೆ ಇಲ್ಲಿಂದ ಇಲ್ಲಿ ಹಾಕ್ತಾರೆ. ಲೋಡ್ ಮಾಡಿ ತಡ್ಪಲ್ ಹಾಕೊಂಡ್ರಿ. ಟಪಾಲಿಸ್ಕೊಂಡು ಹೊಂಟಿ ನೋಡ್ರಿ. ನಾವೀಗ ಟಪಾಲಿಸ್ಕೊಂಡು ಹೊಂಟಿ ನೋಡ್ರಿ. ನಾವು ಇಲ್ಲೊಂದು ನಮ್ಮ ಗಾಡಿ ತಡ್ಪಲ್ ಹಾಕತ್ತಲ್ರಿ. ಅವ ತೊಗೊಂಡು ಬರ್ರಿ. ನಾವೇನ ಗೋವಾ ಕಡೆ ರೀ ಕುದ್ರಾತ ನೋಡ್ರಿ. ಅಲ್ಲಿ ಒಳಗಡೆ ಹೋಗುತ್ತೆ ಮುಂದೆ ಏನು ಡಬ್ಬ್ಯಾಗ ಎಂಟ್ರಿ ಮಾಡಿಸ್ತಲ್ರಿ.
ಆಗ್ತದೆ. ಸೇಮ ಈಗ ಔಟ್ ಆಗುತ್ತೆ ಮುಂದೆ ಎಂಟ್ರಿ ಮಾಡಿಸ್ಕೊಂಡ್ರಿ ಹೋಗ್ಬೇಕು ನೋಡ್ರಿ. ನಾವೀಗ ಎಂಟ್ರಿ ಎಲ್ಲ ಆತ್ರಿ ನಮ್ಮದೀಗ. ಇನ್ನೇನು ರೀ ಗೇಟಿಂದ ಔಟ್ ಆಗಿ ನೋಡ್ರಿ. ಈಗ ಬರೀಗಿನ ನಮ್ಮ ಪಯಣ ಗೋವಾ ಕಡೆ ಅಮೋನ ರೀ. ಗೋವಾದಾಗ ಅಮೋನ ವೇದಾಂತ ಲಿಮಿಟೆಡ್ ಅಲ್ಲಿಗೆ ಹೋಗ್ಬೇಕ್ರಿ ನಾವು. ಇದು ಪಂಪ್ನ್ಯಾಗ ಡೀಸೆಲ್ ಹಾಕೊಂಡು ಹೋಗ್ಬೇಕ್ರಿ ನಾವೀಗ. ಪಂಪ್ನೇ ಡೀಸೆಲ್ ಹಾಕೊಂಡ್ರಿ ನಾವು ಹೊಂಟ್ರಿ ನೋಡ್ರಿ. ಈಗ ಗೋವಾ ಕಡೆ ರೀ ಕೊಪ್ಪಳ ದಾಟಿ ಮುಂದೆ ಬಂದೀವ್ರಿ. ಈಗ ಪಾಸ್ ಒಂದು ಜೆರಾಕ್ಸ್ ತಿಕ್ಕೋಬೇಕ್ರಿ ಎಲ್ಲಾರ ಅಂತ ತಿಕ್ಕೊಂಡ ಅದು ತಿಕ್ಕೊಂಡವ್ರ ಟೆನ್ಷನ್ ಖತಮ್ ರೀ. ಬರ್ರಿ ಎಲ್ಲಾರ ಜೆರಾಕ್ಸ್ ಅಂಗಡಿಯಲ್ಲಿ ತಿಕ್ಕೊಂಡು ನಮಗೆ ಜೆರಾಕ್ಸ್ ಸಿಗ್ತೀರಿ ಬರಸ್ಕೊಂಡು ಹೋಗೋಣ ಬರ್ರಿ. ನಾವಿನ್ನ ಗಾಡೀಲಿ ರೋಡ್ ಮ್ಯಾಗ ಹಚ್ಚಿವ್ರಿ ಹೋಗೋಣ ಬರ್ರಿ. ಇಲ್ಲ ಹಂಗೆ ಮುಂದೆ ಬಂದು ಊಟಕ್ಕೆ ತಿರ್ವಿ ನೋಡ್ರಿ. ದಬ್ಬದಾಗ ಊಟ ಎಲ್ಲ ಮಾಡ್ಕೊಂಡ್ರಿ. ಇಲ್ಲಿ ಗಾಡಿ ಸೈಡ್ ಇಚ್ಚೋಣ್ರಿ. ಅನ್ನ ನಾನು ಊಟ ಮಾಡ್ಕೊಂಡ್ರಿ. ಇವ ನೋಡ್ರಿ ಎರಡು ಗಾಡಿ ನಮ್ಮೂರಿ, ಅನ್ನಂದು ಮತ್ತು ನಂದ್ರಿ. ನಡ್ರಿ ನಮ್ಮ ನಡೆ ಗೋವಾ ಕಡೆ ಅಂತ ಹೋಗೋಣ ಬರ್ರಿ. ಇಲ್ಲೇನು ಬ್ರಿಡ್ಜ್ ಕಾಣತ್ತಲ್ಲ ರೈಟ್ ಸೈಡ್ ರೀ. ಇಲ್ಲಿ ಹೋಗಿ ರೈಟಿಗೆ ಹೊಡ್ಕೊಂಡು ಹಂಗೆ ಸೀದಾ ಹೋದಿವಿ ನಾವು ಹೋಗ್ತೀವ್ರಿ. ಪುನಃ ಬೆಂಗಳೂರು ಹೈವೇ ಹೋಗ್ತೀವ್ರಿ. ಹಿಂಗೆ ಸೀದಾ ಹೋದಿವಿ ಅಂದ್ರೆ 3-4 ಕಿಲೋಮೀಟ್ರ್ ಐತ್ರಿ. ಅಲ್ಲಿ ಹತ್ತತ್ರಿ ನಮ್ಗೆ ಮುಂದೆ ಪುನಃ ಬೆಂಗಳೂರು ಹೈವೇ ರೀ. ಇಲ್ಲಿ ರೈಟಿಗೆ ಹೊಡ್ಕೊಂಡ್ರಿ ಹತ್ತಿವ್ರಿ ನಾವು ಪುನಃ ಬೆಂಗಳೂರು ಹೈವೇ. ಇಲ್ಲಿ ಲೆಫ್ಟ್ ಹೊಡ್ಕೊಂಡ ಹೈವೇ ಕೊಡುತ್ತೆ. ಹೋಗ್ಕೊಂಡು ಬರ್ರಿ ನಾವಿನ್ನ ಹೈವೇ ಹತ್ಕೊಂಡ್ರಿ. ರೋಡ ಕೆಲಸ ಚಾಲು ಐತ್ರಿ, ಅದಕ್ಕಾಗಿ ಸಂಭಾಳಿಸ್ಕೊಂಡ ಹೋಗ್ಬೇಕ್ರಿ. ಸರ್ವಿಸ್ ರೋಡಿಂದ ಮ್ಯಾಗ ಹೈವೇಕ್ರಿ. ಆರಾಮ್ ನಿಂತ್ಕೊಂಡು ಹೋಗೋಣ ಬರ್ರಿ. ನಮ್ಗೇನು ಅರ್ಜೆಂಟ್ ಇಲ್ರಿ. ದಾಟ್ಲೆಲ್ಲ ಗಾಡಿ ರೀ. ಟ್ರಾಫಿಕ್ ಕ್ಲಿಯರ್ ಆಗಲ್ರಿ. ಹೋಗೋಣ್ರಿ ಬರ್ರಿನ ಕ್ಲಿಯರ್ ಆತ್ರಿ. ದಾರಿ ಸಿಗ್ತೀರಿ ನಮ್ಗೆ. ಹತ್ತನ ಬರ್ರಿ ನಾವು ಹೈವೇ ರೀ. ಕೆಲಿಗೇರಿ ಎಂಟ್ರಿ ಅದು ನೋಡ್ರಿ. ನಾವು ಇದಾಗ ಗೋವಾ ನೋಡ್ರಿ. ರಾಮನಗರ ರೋಡ್ ನೋಡ್ರಿ. ಇದ ರೋಡ್ ಹೋಗ್ಬೇಕ್ರಿ ನಾವು. ಸಿಂಗಲ್ ಐತ್ರಿ ಒಂದು ಥೋಡೆ ರೀ. ಆಮೇಲೆ ನಮ್ಮ ರೆಗ್ಯುಲರ್ ರೂಟ್ ರಾಮನಗರ ರೀ. ಇದು ಧಾರವಾಡ ಟೋಲ್ ರೀ. ರಾಮನಗರ ರೋಡಿಂದ 2,200 ಕೊಟ್ಟ ರೊಕ್ಕ ತೆಗೆದುಕೊಂಡ್ರಿ. $9737. ಟ್ರೈನ್ ಸಂಬಂಧ ನಿಂತೇವ್ರಿ ನಾವು. ಒಂದು ಗೂಡ್ಸ್ ಟ್ರೈನ್ ಒಂದು ಹೋತ್ರಿ. ಈಗ ಇದು ಅಂದ್ರೆ
ಶಿವಣ್ಣ ಗಾಡಿ ಪಂಚರ್ ಆಗೈತ್ರಿ. ಅವ್ನ ಸಂಬಂಧ ಅಪ್ಪ ಅಣ್ಣ ನಿಂತಾನ್ರಿ, ಇಲ್ಲಿ ಕುಂತಾನ್ರಿ ಕುರ್ಚಿ ಮೇಲೆ. ಎಲ್ಲ ರೆಡಿ ಆಗೈತ್ರಿ, ಇನ್ನೇನು ಹೋಗುನು ಬರ್ರಿ. ನಾವು ಇನ್ನು ನಮ್ಮ ಗಾಡಿಯಲ್ಲಿ ಐತಿ ನೋಡ್ರಿ, ಇಂಡಿಕೇಟರ್ ಕಾಣ್ತಿರ್ಬೋದು ರೀ ನಮ್ಗೆ. ಬರ್ರಿ ಎಲ್ಲ ರೆಡಿ ಆಗೈತ್ರಿ, ಫಿಟ್ ಮಾಡ್ಕೊಂಡು ಹೋಗೋದು ಅಷ್ಟೇ ಐತ್ರಿ. ಅವು ಹಾಕತ್ತಾರ್ರಿ, ಆಯ್ತು ರೀ. ರಾಮನಗರ ಟೋಲ್ ನಾಕ ಬಂದು ನೋಡ್ರಿ. ಈಗ ಇಲ್ಲೇನು ಟೋಲ್ ಕಟ್ಟಂಗಿಲ್ಲ ರೀ, ಯಾಕಂದ್ರೆ ಹಿಂದೆ ಕಟ್ಟಿರ್ತೀವಲ್ಲ ರೀ, ಕಿಲೋಮೀಟ್ರ್ ಕಡಿಮೆ ಐತ್ರಿ ಅದು. ರಾಮನಗರ ಎಂಟ್ರಿ ಅದ ನೋಡ್ರಿ. ಇಲ್ಲಿಂದ ರೈಟಿಗೆ ಹೊಡೆದ್ರಿ, ಬೆಳಗಾವಿ ರೋಡ್ ಹಿಡಿದ ಮುಂದೋಗಿ ಮ್ಯಾಗ ಹೈವೇ ಬರತ್ತೆ. ಸೀದಾ ಹೊಡೆದ್ವಿ ಅಂದ್ರೆ ಅಲ್ಲಿ ಜಂಪ್ ಆಗಿ ತೆಗ್ದು ಬಳದ್ರಿ. ಇಲ್ಲಿ ಲೆಫ್ಟಿಗೆ ಹೊಡ್ಕೊಂಡ ಮ್ಯಾಗ ಹೈವೇ ಕೊಡ್ರಿ. ಈಗ ಲೈನ್ ಅದು ನೋಡ್ರಿ, ನಾವು ನಮ್ಮ ರೆಗ್ಯುಲರ್ ರೂಟ್ ರೀ. ಸಿಮೆಂಟ್ ಅಂತ ಹೋಗಿದ್ದೀವಲ್ರಿ, ರೆಗ್ಯುಲರ್ ರೂಟ್ ಹೋಗ್ತದ. ನಾವು ಕಾಯಂ ಅಡ್ಡಾಡು ರೂಟಿಗೆ ನಾವು ಜಾಯ್ನ್ ಆಗಿ ನೋಡ್ರಿ. ಈಗ ಚಾ ಅಂಗಡಿ ಐತ್ರಿ, ಎಲ್ಲ ಚಾ ಕುಡಿಯತ್ರಿ ಬರ್ರ ಮಂದಿ ಗಾಡಿಗೆ. ಏನ್ ನೋಡದ ಗಾಡಿ ತರಂತಡಿ. ಚಾ ಕುಡಿಯಾಕತ್ತಾರೆ ಬೇರೆ ಎಲ್ಲರೂ ರೀ. ನನಗೂ ಬಾ ಅನ್ನತ್ತಾರೆ, ಹೋಗಿ ಭೇಟಿ ಬರ್ತಾರೆ ಅವ್ರಿಗೆ. ಎಲ್ಲರಿಗೂ ಶುಭೋದಯ ರೀ. ನಾವು ಅದೀವ್ರಿ ಈಗ ಅಲ್ಲಮೋಡ್ರಿ ಎಕ್ಸೈಸ್ ಚೆಕ್ ಪೋಸ್ಟ್ ನೋಡ್ರಿದ. ಟೈಮ್ ಐತ್ರಿ 5:15 ರೀ. ಇಲ್ಲಿ ಮ್ಯಾಲೆ ಮಾಡ್ಕೊಂತೀರಿ ನಾವು ತಿನ್ನಿಘಾಟಿಂದ ರಾಮನಗರ ಅಂತೀವಿ ನೋಡ್ರಿ. ಇಲ್ಲೆಲ್ಲ ಗಾಡಿ ಕಾಣ್ತಾವಲ್ರಿ ನಿಮ್ಗೆ, ಸೈಡ್ ನಿಂತಿದ್ರಿ ಎಲ್ಲ. ಆ ಕಡೆಯಿಂದ ಗೋವಾದಿಂದ ಶರೀರದಿಂದ ಸೀಸ್ ಆದವು ಗಾಡಿ ನೋಡ್ರಿ ಎಲ್ಲ. ಇವ ಚೆಕಿಂಗು ಚಾಲೂ ಐತಿ ನೋಡ್ರಿ. ಈಗ ಓವರ್ಟೇಕ್ ಮಾಡಕ್ಕಂದ್ರೆ ಬೆಂಕಿರಿ ಬೆಂಚ್. ಓವರ್ಟೇಕಿಂಗ್ದಾಗ ಟೆಕ್ಕಿಂಗ್ ಅಂದ್ರೆ ಹಿಡಿದು ಹಾರ್ಸ್ ಪವರ್ ಹೆಚ್ಚೈತ್ರಿ. ಆದ್ರೆ ಈಗಿನ ಟಾಟಾ ಗಾಡಿನೂ ಹಾರ್ಸ್ ಪವರ್ ಹೆಚ್ಚದಾವ್ರಿ. ಈಗಿನ BS6 ಫೇಸ್ 2ದಾಗ ನೋಡ್ರಿ 30 ಅಂದ್ರೆ 120 ಹಾರ್ಸ್ ಪವರ್ ಅದಾವ್ರಿ. ಅದ್ರ ಮುಂದೆ ಇದೇನಲ್ರಿ ಕಮ್ಮಿ ನೋಡ್ರಿ 280 ಹಾರ್ಸ್ ಪವರ್ ರೀ. ಅಲ್ಲಿಂದ ಹೋತಲ್ರಿ ಗಾಡಿ ಅವ ಕಡಿಮೆ ಅದಾವ್ರಿ, ಅದಕ್ಕಾಗಿ ಓವರ್ಟೇಕ್ ಆಗಿಬಿಡ್ತಾರೆ ಆರಾಮ್ಸೆ ರೀ. ಇಲ್ಲಿಂದ ಫಾರೆಸ್ಟ್ ಚೆಕ್ ಪೋಸ್ಟ್ ಐತ್ರಿ, ಅವ್ರ ಕಡೆ ಹೋಗಿ ಚೆಕ್ ಮಾಡ್ಕೊಂಡ್ರಿ. ಅಲ್ಲಿ ಬಡ್ಸ್ಕೊಂಡ್ ಬಂದೀವ್ರಿ, ತೋರಿಸಲ್ರಿ ನಮ್ಗೆ. ಇಲ್ಲೇನೈತ್ರಿ ಮಾಮೂಲಿ ಎಂಟ್ರಿ ಕೊಟ್ಟು ಈಗ ನೋಡ್ರಿ. ನಮ್ಮ ಗಾಡಿಗಳು ತುಂಬ್ಕೊಂಡ್ಬರ್ತಾರೆ.
ನೋಡ್ರಿ ಎಂಟ್ರಿ ಕೊಟ್ಟು ಬಂದ ಗಾಡಿ ಇಳಿಯಾಕತ್ತೀವಿ ನೋಡ್ರಿ. ನಾವು ನೋಡ್ಬೋದು ನಾವು ಗಾಡಿ ಸೌಂಡ ಗಾಡಿ ಒದರಾತದ್ರಿ. ಈಗ ಆ ಥರ ಬೇಸಿಕ್ ಗೇರ್ ಹೊಂಟಿವ್ರಿ. ಬಂದಲ್ರಿ ಗಾಡಿ ನಮ್ಮದ ಉಳಿ ತುಂಬಲ್ರಿ ಅವ ನೋಡ್ರಿ ಅವನು ಕ್ಯಾಮ್ರಾ ತಗೊಂಡು ಡೇಂಜರ್ ಕಾಣ್ತಂತ ಗೊತ್ತವ್ರ ಟರ್ನಿಂಗ್ ಒಳಗೆ ಅವನ ಇದ ಟರ್ನ್ ನೋಡ್ರಿ ಅದ ಬಂತು ನೋಡ್ರಿ. ದೂದ್ ಸಾಗರ್ ಗುಡಿ ಡೌನ್ ರೀ. ಇದ ಗುಡಿ ರೀ. ಫುಲ್ ಟರ್ನ್ ಐತ್ರಿ. ಇದ ಏಕ್ದಮ್ ಯು ಟರ್ನ್ ರೀ. ಹಾರ್ನ ಹೊಡೆದ ಹೋಗ್ಬೇಕ್ರಿ. ಈ ಕಡೆಯಿಂದ ಬರೋದತ್ತು ಆ ಕಡೆಯಿಂದ ಘಾಟ್ ಹತ್ತದಾದ್ರಿ. ಫುಲ್ ಹಾರ್ನ ಹಿಡ್ಕೊಂಡು ಬರ್ಬೇಕ್ರಿ. ಅಂದ್ರೆ ಗಾಡಿ ಬರ್ತಾವಲ್ರಿ ಅದಕ್ಕಾಗಿ ಹಾರ್ನ ಹಿಡಿಬೇಕ್ರಿ. ಗಾಡಿ ಬ್ರೇಕ್ ಹೋಗ್ಯಾವ್ರಿ. ಇಲ್ಲಿ ಎರಡು ಅದಂಗೆ ಕಾಣ್ತಾವ್ರಿ. ಡೌನು ಅನಾಹುತ ಐತ್ರಿ. ಇದ ಸೆಕೆಂಡ್ ಗೇರ್ನಾಗ ಬ್ರೇಕ್ ಹಿಡ್ಕೊಂತ ಹೋಗ್ಬೇಕ್ರಿ. ಇಲ್ಲಿ ಗಾಡಿ ಬಿಡಲ್ದಂಗ್ರಿ. ಇಲ್ಲಿ ಬಟ್ರೆ ಭಾಳ ಹೋಗ್ಬತ್ರಿ ಸ್ಪೀಡ್. ಇಲ್ಲಿ ಘಾಟ್ ಇಳಿಬೇಕಂದ್ರೆ ಬೆಳಕಾತ್ ನೋಡ್ರಿ. ನಮ್ಗೆ ಬಸ್ ನ್ಯಾಯ ನಮ್ಗೆ ಹೊಂಟಾವ ನೋಡ್ರಿ. ಫುಲ್ ಹಾರ್ನ ಹಿಡ್ಕೊಂಡ್ರೆ ಓವರ್ಟೇಕ್ ಮಾಡ್ಕೊಂಡು ಹೊಂಟಾನ್ರಿ. ತೆಗೆದು ನೋಡ್ರಿ ನಮ್ಮ ಗಾಡಿ ನಾವು ಓವರ್ಟೇಕ್ ರೀ. ಇದು ಫುಲ್ ಡೌನ್ ಐತ್ರಿ. ಏಕದಮ್ ಮುಂದೆ ಹೋಗಿ ಟರ್ನ್ ಐತ್ರಿ ರೈಟ್ ಸೈಡ. ಮೂಲ್ಯಮ್ ಎಂಟ್ರಿ ಅದಾವ ರೀ. ಇನ್ನೇನು ಇಲ್ಲಿ ಸೈಡ್ ತರೀಬ್ರಿ. ಹೋಗಿ ನಮ್ಮ ಪ್ರೊಸೀಜರ್ ಅದಾವ ರೀ. ಒಂದು ಪ್ರೊಸೀಜರ್ ಮುಗಿಸ್ಕೊಂಡು ಬರ್ಬೇಕು ರೀ. ಇಲ್ಲೊಂದು ರೈಟ್ ಸೈಡ್ ರೂಮ್ ಕಾಣತ್ತಲ್ರಿ. ಈ ರೂಮ್ನಾಗ 600 ರೂಪಾಯಿ ಕೊಟ್ರಿ ಫಾರೆಸ್ಟ್ದ ಸಿಟ್ಟು ಬರೋದು ಅಂತ ತೆಗಿಸ್ಕೋಬೇಕ್ರಿ. ಮತ್ತು ಹೊಳಿಲಿ ಒಂದು 3500 ರೂಪಾಯಿ ಖರ್ಚು ಐತ್ರಿ. ಇಲ್ಲಿ ಒಳಗ್ರಿ ಇವೆಲ್ಲ ಕೊಟ್ಟಿವ್ರಿ ನಾವು ಕೊಟ್ರಿ ಎಂಟ್ರಿ. ಈಗ ಇದು ದಿಲೆ ಮೈನ್ಸ್ ಇವೇನು ನಿಮ್ಗೆ ಶೆಡ್ ಟೈಪ್ ಕಾಣತ್ತವಲ್ಲ ರೈಟ್ ಸೈಡ್ ರೀ. ಇದು ಆನ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫೈ ಆಕೈತ್ರಿ. ಇಲ್ಲಿ ಹೊಸ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಗೋವಾದಾಗ. ಇದನ್ನ ನೋಡ್ರಿ. ಇಲ್ಲಿ ಹುಡುಗಿ ಹೇಳ್ತಾನು ನಾವಂತ್ರಿ ಚಾಪ್ ಕುಡಿಯವ್ರಲ್ರಿ. ಏನು ಇಷ್ಟಿಲ್ಲ ಮತ್ತಷ್ಟು ರೀ. ಅಮ್ಮನ ಎಂಟ್ರಿ ಅದು ನೋಡ್ರಿ. ಅಲ್ಲಿ ಹೋಗ್ರಿ. ಸೇಲ್ಸ್ ಅಂತ ಏನೋ ಅಂತಾರೆ. ಅದ ಸಿಟಿ ಅದ 1750 ರೂಪಾಯಿ ರೀ ಪರ್ ಟನ್. 50 ರೂಪಾಯಿ 1750 ರೂಪಾಯಿ ರೀ. ಒಳ್ಳೆ ಆರ್ಟಿಒ ಮೇಂಟೈನ್
ರೂಪಾಯಿ ಅವ್ರು ಎಂಟ್ರಿ ರೀ. ಒಳ್ಳೆ ಅಲ್ಲೇ ಮಗಲು ಪೊಲೀಸ್ ಇರ್ತಾನ್ರಿ, ಅವು ಕೊಡ್ಬೇಕ್ರಿ 100 ರೂಪಾಯಿ. ಮತ್ತು ಒಳ್ಳೆ ಚಿಕ್ಕಡೆ ಎಕ್ಸೈಸ್ ಅವ್ರು ಇರ್ತಾರ್ರಿ, ಗೋವಾ ಎಕ್ಸೈಸ್ ರೀ, ಅವ್ರು 100 ರೂಪಾಯಿ ಹಿಡಿತಾರೆ. ಒಟ್ಟ ಎಲ್ಲಾರು 100 ರೂಪಾಯಿ ಹಿಡಿತಾರೆ. ಮಸ್ತ್ ಅನ್ಕೋತಾರ ರೊಕ್ಕ. ಆಯ್ತು ಮುಂದೆ ಬೇರೆ ಹೋಗ್ರಿ ನಾವು. ಯಾಕೆ ಹರ್ರ ಹೊಡಿತೀವಿ ಅಂದ್ರೆ ಇದು ಕ್ರಾಸ್ ಐತೆ ನೋಡ್ರಿ. ಈ ಕ್ರಾಸ್ ಆ ಕಡೆಯಿಂದ ಗಾಡಿ ಬರ್ತೈತೆ ಅದಕ್ಕೆ ಕರೆಕ್ಟ್. ಧಾರವಾಡ ಸಂಖ್ಯಾಮ್ ಕ್ರಾಸ್ ರೀ, ಅದ್ರಿಂದ ಹೋಗಿದ್ದ. ಈಗ ನಾವು ಎಂಟ್ರಿ ಹಾಕಿ ನೋಡ್ರಿ, ದ್ವಾರ ಬಂದಾರ ನೋಡ್ರಿ, ದಾರ ಬಂದಾರ. ಇಲ್ಲೇನು ರೈಟ್ ಸೈಡ್ ಕಾಣೋದಲ್ಲಿ ಪಂಪ್ ರೀ, ಇಂಡಿಯನ್ ಎಲ್ಲ ಜಿಪ್ಸಮ್ ತುಂಬಿರ್ಲಿ ಹಾಕ್ಬೇಕ್ರಿ ನಮ್ಮ ಡೀಸೆಲ್ ಬಂದ್ರಿ. ಟಿಸ್ಕರ್ ಬೈಪಾಸ್ ರೀ. ಈಗ ಟಿಸ್ಕರ್ ಊರಾಗ ಹಚ್ಚಿ ಹೋಗ್ಬೇಕ್ರಿ ನಾವು. ಟಿಸ್ಕರಿಂದ ಉಜ್ಗಾಂವ್ ಸರ್ಕಲ್ ರೀ, ಇಲ್ಲಿಂದ ಹೋಗ್ಬೇಕ್ರಿ ನಾವೀಗ. ಗೋವಾದಾಗ ಇವು ಆಕಳುಗಳು ಭಾಳ ರೀ. ಇಸ್ಕರ್ ಊರಿದ್ದ ಬೆಳಿಗ್ಗೆ ಖಾಲಿ ಇದ್ರೆಲ್ಲ. ಉಜ್ಗಾಂವ್ ಎಂಟ್ರಿ ಅದು ರೀ. ಈಗ ಉಜ್ಗಾಂವ್ ಸರ್ಕಲ್ ಬರ್ತೈತ್ರಿ. ಮೊದಲ ಸರ್ಕಲ್ ಅಷ್ಟೇ ಐತ್ರಿ ಅದು. ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ನಿಲ್ಸ್ಯಾರ ನೋಡ್ರಿ. ನಾವತ್ತೈತ್ರಿ ಶಿವಾಜಿ ಮಹಾರಾಜರ ಮೂರ್ತಿ ರೀ. ಏನ್ ಮಾಡಾಕ್ ಬರಲ್ರಿ ಬಸ್ನವ್ರಿಗೆ, ಲೋಕಲ್ದಾರ ಅವ್ರ ಸುಮ್ಮನೆ ದಾಟಿ ಹೋಗ್ಬಿಡ್ರಿ. ನಮ್ಮ ಕೆಲಸ ಏನ ದಾಟಿ ಹೋಗೋಲ್ಲ, ನೋಡಾಕೊಳ್ಳಿ ಚಂದ ಕಾಣ್ತದ್ರಿ. ಕೆಪನ್ ಬ್ರಿಡ್ಜ್ ಇದ ವಿಡಿಯೋದಾಗ ಅಷ್ಟೇ ಕ್ಲಿಯರ್ ಹಂಗೆ ಕಾಣೋದಲ್ರಿ. ಅಲ್ಲೇ ಹೋಗಿ ನೋಡ್ಬೇಕ್ರಿ, ಅದನ್ನ ಮಸ್ತ್ ಕಾಣ್ತದ್ರಿ. ನಿಂತ ಸ್ಟೀಲ್ ಫ್ಯಾಕ್ಟ್ರಿ ಇದ ಮೊಯಿಸ್ ಪಾತ್ ಅಂತಾರೆ. ಆ ಗಾಡಿ ಡಿವೈಡರ್ ಟಚ್ ಆಗಿ ಸಂಬಂಧ ರೀ, ರಾಂಗ್ ಸೈಡ್ ಬಿಡತ್ತಾರ ಗಾಡಿ ರೀ. ಇಲ್ಲೇನು ಸೈಡ್ ನಿಂತಾವ ಲೆಫ್ಟ್ ಸೈಡ್ ಗಾಡಿ ರೀ. ಸ್ಲ್ಯಾಗ್ ರೋಡಮ್ನಾಗಿಂತಾರೆ ರೀ. ನೋಡ್ಬೇಕ್ರಿ ನಾವು ಖಾಲಿ ಮಾಡಿ ಸ್ಲ್ಯಾಗ್ ತೊಗೊಂತಾರೆ ರೀ, ತೊಗೊಂತಾರೆ ರೀ. ಈಗ ಪೈಲ ಇದನ್ನು ಮೈನ್ಸ್ ಖಾಲಿ ಮಾಡೋಣ್ರಿ. ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ನೋಡ್ರಿ. ನಾವು ಎಂಟ್ರಿ ಮಾಡಿಸ್ಕೊಬೇಕ್ರಿ. ಈಗ ಅಮೌಂಟ್ ಬಂದ್ರಿ, ಎಂಟ್ರಿ ಮಾಡಿಸ್ಕೊಂಡ ನೋಡ್ರಿ. ನಾವೀಗ ಮೋಹಿತ್ ಪಾರ್ಕಿಂಗ್ದಾಗ ಗಾಡಿ ಹಚ್ಬೇಕಂತ. ಇಲ್ಲಿ ಗಾಡಿ ಹಚ್ಚಾಕ ಕೊಡೋದಿಲ್ಲ ರೀ. ಇಲ್ಲ ಇನ್ನೂ ಲಪಡ ಆಗಿದಂಕ ಅಂತದ್ರಿ. ಅದು ತಗೊಂಡು ಬರ್ರಿ ನಾವು. ನೋಡ್ರಿ ಫ್ಯಾಕ್ಟ್ರಿ ಡಸ್ಟ್ ಹೆಂಗೈತಿ. ಅಲ್ಲೇ ನಿಮ್ಗೆ ರೈಟ್ ಸೈಡ್ ಗಾಡಿ ಕಾಣತ್ತಾವಲ್ರಿ, ಕದಮ್ ಕಂಪ್ನಿ ಗಾಡಿ ಇರವ. ಅವ್ರ ಕಡಿ ತುಂಬ್ಕೊಂಬಂದಾಗ ಕಾಣ್ತಾರೆ ರೀ, ಅದಕ್ಕೆ ನಿಂತಾರೆ ಇಲ್ಲಿ. ಇದು 3 ನಂಬರ್ ಗೇಟ್ನಾಗ ಕಡಿ ಖಾಲಿ ಆಗೋಕೆ ಕಾಣ್ತೈತ್ರಿ ಅವ್ರದ್ದು.
ನಾಳೆ ಹೇಳಿದ್ದಲ್ರಿ ಮೈಸ್ ಪಾತ್ ಅಂತ್ರಿ ಅದ ಪಾರ್ಕಿಂಗ್ ಬಂದು ನೋಡ್ರಿ ಈಗ ಜಾಗ ಐತಿ ಪಾರ್ಕಿಂಗ್ ಫುಲ್ ಐತ್ರಿ ಗಬ್ಬರುಗಳು ಆಗಲ್ಲ ಊಟ ಬಂದಾರ ನೋಡ್ರಿ ನೋಡ್ರಿ ಕಟ್ಟ ಹಿಡಿ ಅವ್ರಿ ಒಂದು ಕೈ ಚಿಕ್ಕಡಿ ಅಮ್ಮ ಹೋಗ್ತಾ ಈ ಪಾರ್ಕಿಂಗ್ ನಾ ಹಿಂದಾಡಿಕೆ ಮಾಡೋ ಟೈಮ್ನಾಗ ಬಂದೇನ್ರಿ ಈಗ ಮೋಹಿತ್ ಪಾರ್ಕಿಂಗ್ ಬಂದೀವ್ರಿ ಹಿಂಗೆ ತಡ್ಕೊಂತ ಹೋಗ್ರಿ ಎಲ್ಲ ತೆಗಿತಿರ್ಬೇರು ನೋಡ್ರಿ ಗಾಡಿ ಇರಲಿಲ್ಲ ನಮ್ಮದು ತಡ್ಕೊಲ್ ತೆಗಿನು ಬರ್ರಿ ತಡ್ಪತ್ರಿ ಪೂರ ಕುಲ್ಲ ಮಾಡಿ ನೋಡ್ರಿ ಕುಲ್ಲ ಮಾಡಿ ಹಗ್ಗ ಮಾಡಿ ಚೆಲ್ಲಿಟ್ರಿ ನೋಡ್ರಿ ಎಲ್ಲ ಇನ್ನೇನು ಯಾವಾಗ ಬಿಡ್ತಾರೆ ಏನು ಟೈಮ್ ಗೊತ್ತಿಲ್ಲ ರೀ ಅದಕ್ಕೆ ಎಲ್ಲರೂ ಕಾಕೊಂತ ಕುಂತಾರ್ರಿ ಅನ್ಲೋಡಿಂಗ್ ಮಾಡಕ್ಕೆ ರಾತ್ರಿ ಕರೆದು ನೋಡ್ರಿ ಹೊಂಟೆ ನೋಡ್ರಿ ಈಗ ಟೈಮ್ ನೋಡ್ರಿ 1 ಗಂಟೆ ಆಗೈತೆ ರೀ ಲೋಡ್ ಗಾಡಿ ಕಾಟ ಮಾಡ್ಕೊಂಡ್ರಿ ಹೋಗೋಣ್ರಿ ನಾವಿನ್ನು ಅನ್ಲೋಡ್ ಪಾಯಿಂಟ್ ಕಡೆ ರೀ ಕಾಟ ಮಾಡಲು ಯಾವ ಗಾಡಿ ಇದ್ರಕಲ್ರಿ ಇಲ್ಲಿ ತಾಳಿಗಳಿದ ಕಾಟ ಚೆಕ್ ಮಾಡ್ಬೇಕು ರೀ ಟಪಾಲು ಕೊಡ್ಬೇಕ್ರಿ ಅವ್ರ ಕೈಯಾಗ ಲೋಡ್ ಗಾಡಿ ಕಾಟ ಕ್ಲಿಯರ್ ಆತ್ರಿ ಇನ್ನು ಬರ್ರಿ ಅನ್ಲೋಡ್ ಪಾಯಿಂಟ್ ಕಡೆ ರೀ ಇಲ್ಲೇ ಪಾಳೆ ಹಚ್ಚಿದಾರೆ ರೀ ನಾವು ಪಾಳೆ ಹಚ್ಚೋಣ್ರಿ ಇಲ್ಲೇ ಈಗ ಲಿಫ್ಟಿಗೆ ಗಾಡಿ ಹಚ್ಚಾಕ ಹೊಟ್ಟೆವ್ರಿ ನಾವೀಗ ಚಣಾವ ಹಣ್ಣು ಚಣಾವ ಐತ್ರಿಂದ ಗಾಡಿ ಹೇಳ್ತಾರೆ ನಮಗೆ ಸೀಗರ್ ಹಾಕಿ ಅನ್ಸಿದ್ರಿ ಇದು ಲಿಫ್ಟ್ ನೋಡ್ರಿ ಒಂದು ಗಾಡಿ ಬೆಂಚ್ ಗಾಡಿ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಲಿಫ್ಟ್ ಹಚ್ಚಾಕ ಇವತ್ತು ಚಾಲೂ ಮಾಡ್ಯಾರ ಲೋಡಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ದು ಲಿಫ್ಟ್ ಮ್ಯಾಗ ರ್ಯಾಂಪ್ ಅಂತಾರೆ ಇದಕ್ಕೆ ಇಷ್ಟೆಲ್ಲ ಮಾಲ್ ಹುಷಾರು ನೋಡ್ರಿ ಗಾಡ್ಯಾಗ ಮಾಡಿದ್ ನೋಡ್ರಿ ಪೂರ ಕಲಿ ಈಗ 2ನೇ ತಲೆ ಹಚ್ಚಿದಾಗ MT ಗಾಡಿ ಕಾಟಾಕ್ ಬಂದೆ ನೋಡ್ರಿ ಗಾಡಿ ಕಲಿ ಮಾಡ್ಕೊಂಡ ಗಾಡಿ ಕಲಿ ಮಾಡ್ಕೊಂಡ್ರಿ MT ಗಾಡಿ ಕಾಟ ಮಾಡ್ಸ್ಕೊಂಡ ಹೊಂಟೇವ್ರಿ ನಾವೀಗ ಹೊರಗಡೆ ಇದೆಲ್ಲ ಮೈಂಡ್ ಸೆಟ್ ನೋಡ್ತಿಲ್ಲ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡ್ರಿ ರಿಸಿಪ್ಟ್ ತೊಗೊಂಡ ಬಂದಿರಿ ನಾವು ಹೊರಗಡೆ ವಿಡಿಯೋ ಚಲೋ ಅನ್ಸಿರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಲ್ಲಿಗ ಮುಗಿಸ್ಕೊಂಡ್ರಿ ಮತ್ತೆ ಬರ್ತೀವಿ.